ವೀಕ್ಷಕರೇ, ಸಸ್ಯ ಸಂಜೀವಿನಿ ಪಂಚಕರ್ಮ ಸೆಂಟರ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಆದಿತ್ಯ. ನನ್ನ ಜೊತೆ ಇವತ್ತಿದ್ದಾರೆ ವೇದಶ್ರವ ಶರ್ಮಾ ಅವರು. ನಮಸ್ಕಾರ ವೇದಶ್ರವ ಶರ್ಮಾ ಅವರಿಗೆ. ಸೊ ಇವತ್ತು ನಾವೊಂದು ವಿಶೇಷವಾದ ಸಂಚಿಕೆಯನ್ನು ಮಾಡಲಿಕ್ಕೆ ಶುರು ಮಾಡ್ತಾ ಇದ್ದೇವೆ. ಏನು ಅಂತಂದರೆ, ಇಲ್ಲಿ ಸಸ್ಯ ಸಂಜೀವಿನಿ ಪಂಚಕರ್ಮ ಸೆಂಟ್ರಿಗೆ ಬಂದ ಹಲವಾರು ವೀಕ್ಷಕರಿದ್ದಾರೆ, ಇಲ್ಲ ಸಂದರ್ಶಕರಿದ್ದಾರೆ. ಅವರು ಬಂದಾಗ ಅವರು ಕೇಳೋ ಪ್ರಶ್ನೆ ಅಂತಂದರೆ, ಈ ಒಂದು ಸಂಸ್ಥೆಯನ್ನು ಹುಟ್ಟು ಹಾಕಿದ್ದು ಹೇಗೆ, ಯಾವ ರೀತಿ ಇಷ್ಟೆಲ್ಲ ವಿಧವಾದ ಔಷಧಿ ಸಸ್ಯಗಳಿರ್ಬೋದು, ಹೂವಿನ ಸಸ್ಯಗಳಿರ್ಬೋದು, ಬೇರೆ ಬೇರೆ ಹಣ್ಣಿನ ಗಿಡ ಮರಗಳು ಇರ್ಬೋದು, ಇದನ್ನೆಲ್ಲ ಒಂದು ರಾತ್ರಿ ಬೆಳಗಾಗೋ ತನಕ ತಂದು ನೆಲೆಸಲಿಕ್ಕೆ ಸಾಧ್ಯ ಇಲ್ಲ. ಇದರ ಹಿಂದ್ಗಡೆ ಅವಿರತ ವರ್ಷಗಳ ಶ್ರಮ ಮತ್ತು ದುಡಿಮೆ ಇರುತ್ತೆ. ಅದು ಹೇಗಾಯಿತು, ಏನಾಯಿತು? ಸೊ ಇದ್ರ ಬಗ್ಗೆ ಹಲವಾರು ಜನರಿಗೆ ಕುತೂಹಲ ಇದೆ. ಅದ್ರ ಬಗ್ಗೆ ಎಲ್ಲೂ ಕೂಡ ನಾವು ವಿವರಗಳನ್ನು ಎಲ್ಲೂ ಹಂಚಿಕೊಳ್ಳಲಿಲ್ಲ ಇನ್ನೂ ತನಕ. ಅದಕ್ಕಾಗಿಯೇ ಇವತ್ತು ನಾವು ಈ ಒಂದು ಸಂಚಿಕೆಯನ್ನು ಮಾಡಲಿಕ್ಕೆ ಶುರು ಮಾಡಲಿದ್ದೇವೆ. ಸೊ ಇದಕ್ಕೆಲ್ಲ ಮೇನ್ ಮೂಲ ಕಾರಣ ಆಗಿರುವಂತಹ ಶ್ರೀ ವೇದಶ್ರವ ಶರ್ಮಾ ಅವರು ನಮ್ಮ ಜೊತೆ ಇವತ್ತಿದ್ದಾರೆ. ಸೊ ಅವರಿಂದನೇ ನಾವು ಈ ಕಾರ್ಯಕ್ರಮವನ್ನು ಶುರು ಮಾಡ್ತೇವೆ. ಅವರಿಗೆ ಈಗ ಪ್ರಶ್ನೋತ್ತರಗಳನ್ನ ನಾನು ಕೇಳ್ತೇನೆ, ಅದರ ಪ್ರಕಾರ ಅವರು ನನಗೆ ಉತ್ತರಿಸ್ತಾ ಹೋಗ್ತಾರೆ. ನೀವು ತಯಾರಾಗಿದ್ದೀರಾ? ಯಾಕೆಂದರೆ ಹಲವಾರು ಜನ ಕೇಳ್ತಾ ಇರ್ತಾರೆ ಬಂದವರು, ಅವರಿಗೆ ನಾವು ಕರೆಕ್ಟಾಗಿ ಸಮರ್ಪಕವಾದ ಉತ್ತರವನ್ನು ನಾವು ಕೊಟ್ಟಿರ್ತೇವೆ ಬಾಯಲ್ಲಿ. ಬಟ್ ಹಲವಾರು ಜನರಿಗೆ ತಲುಪಲಿಕ್ಕೆ ಈ ಒಂದು ಮಾಧ್ಯಮದ ಮೂಲಕ ನಾವು ಹೇಳಿದ್ರೆ, ಹಲವಾರು ಜನರಿಗೆ ಈಗ ವಿಡಿಯೋಗಳನ್ನ ನೋಡಿರ್ತಾರೆ, ಅವರಿಗೂ ಸಹ ಕುತೂಹಲ ಇರ್ತದೆ. ಹೇಗಿರ್ಬೋದು, ಹೇಗೆ ಮಾಡಿರ್ಬೋದು, ಹೇಗಾಯಿತು ಅನ್ನೋದ್ರ ಬಗ್ಗೆ. ಈ ಪ್ರಶ್ನೆಗೆ ಉತ್ತರಿಸುವಾಗ ನನ್ನ ಆ ಬಾಲ್ಯದ ದಿನಗಳ ಒಂದು ಪರಿಚಯವನ್ನು ಮಾಡ್ತಾ ನಾನು ಇದರ ಬೆಳವಣಿಗೆ ಹೇಗೆ ಬೆಳೀತಾ ಹೋಯಿತು ಹೇಳುವುದನ್ನು ವಿವರಿಸಬಹುದು. ಅದು ನನ್ನ ಬಾಲ್ಯದ ದಿನಗಳು ಅಶೋಕವನ ಅಂದು ಈಗಿನಂತೆ ಇರಲಿಲ್ಲ. ಅದು ಸಂಪದ್ಭರಿತವಾದಂತಹ ಸಸ್ಯ ಮೂಲಗಳಿಂದ ತುಂಬಿಕೊಂಡಿತ್ತು. ಅಂತಹ ಒಂದು ಪರಿಸರದಲ್ಲಿ ನಾನು ಬೆಳೀತಾ ಇದ್ದೆ. ನನ್ನ ಅಜ್ಜನವರು ಅಂದರೆ ದೈವರಾಪ್ತಿ ಶರ್ಮರು ಎಲ್ಲೆಲ್ಲಿಂದಲೋ ಸಸ್ಯಗಳನ್ನು ತಂದು ಇಲ್ಲಿ ಬೆಳೆಸ್ತಾ ಇದ್ದರು. ಆಗಿನ್ನೂ ನಾನು ಭಾಳ ಚಿಕ್ಕವನು, ನನಗೆ ಅದರ ಬಗ್ಗೆ ಹೆಚ್ಚಿನ ಜ್ಞಾನ ಇಲ್ಲ. ಆದರೆ ಒಂದು ವಿಷಯ ಯಾಕೋ ಗೊತ್ತಿಲ್ಲ, ಅದು ನನಗೆ ಅತ್ಯಂತ ಪ್ರೀತಿಯ ಒಂದು ವಿಷಯ. ಅದೇ ಸಸ್ಯಗಳನ್ನು ಬೆಳೆಸೋದು, ಸಸ್ಯಗಳನ್ನು ಪ್ರೀತಿಸೋದು, ಸಸ್ಯಗಳ ಆ ಒಂದು ಸಾಂಗತ್ಯದಲ್ಲಿ ಓಡಾಡಿಕೊಂಡು ಖುಷಿ ಪಡೋದು. ಹೌದು, ಕುತೂಹಲ ಅಂದರೆ ಆ ವಯಸ್ಸಿನಲ್ಲೇ ನಮಗೆ ಅದು ಕುತೂಹಲ ಸ್ಟಾರ್ಟ್ ಆಗಿ ಬಂದದ್ದು. ಬಹುಶಃ ಅದು ನನ್ನ ಅಜ್ಜನವರಿಂದ ಬಂದಿರಬಹುದು. ಅವರಿಗೆ ಭಾಳ ಪ್ರೀತಿ. ಅವರು ಯಾವತ್ತೂ ಒಂದು ಬನ್ನಿ ಮರದ ಕೆಳಗೋ ಅಥವಾ ಒಂದು ಅರಳಿ ಮರದ ಕೆಳಗೋ ಅಥವಾ ಔದುಂಬರ ವೃಕ್ಷದ ಕೆಳಗೋ, ಹೀಗೆ ಯಾವುದಾದರೂ ಒಂದು ವೃಕ್ಷದ ಕೆಳಗೆ ಒಂದು ಕಟ್ಟೆಯ ಮೇಲೆ, ಆ ವೃಕ್ಷಕ್ಕೆಲ್ಲ ಒಂದೊಂದು ಕಟ್ಟೆ ಇರ್ತಾ ಇತ್ತು. ನಾನು ನೋಡಿದ ಹಾಗೆ ಅಲ್ಲಿ ಅವರು ಆಸೀನರಾಗ್ತಾ ಇದ್ದರು. ಅದೇನೋ ಗೊತ್ತಿಲ್ಲ, ಅವರಷ್ಟಕ್ಕೆ ಅವರು ಆ ಮರದ ಕೆಳಗೆ ಅದರ ನೆರಳಿನಲ್ಲಿ ಒಂದು ಸುಖವನ್ನು ಅನುಭವಿಸ್ತಾ ಇದ್ದರು. ಇದು ನನ್ನನ್ನು ಈ ಸಸ್ಯಗಳ ಬೆಳೆಸುವುದಕ್ಕೆ ಪ್ರೇರಣೆ ಆಯಿತು. ನಿಜ. ಈಗಲೂ ಸಹ ನಾವು ನಿಮ್ಮ ದೈನಂದಿನ ಚಟುವಟಿಕೆಗಳನ್ನ ನಾವು ಗಮನಿಸಿದರೆ
ನೀವು 90% ದಿನವನ್ನು ಗಿಡ ಮರಗಳ ಮಧ್ಯದಲ್ಲೇ ಕಲಿತೀರ ಬಿಟ್ಟರೆ. ಯಾಕೆಂದರೆ ಅದೊಂದು ಆ ಒಂದು ಸಾಂಗತ್ಯದ ಒಂದು ಏನು ನಿಮಗೆ ಖುಷಿ ಇದೆ, ಅದನ್ನು ನೀವು ಒಂದು ಕೆಲಸ ಅಂತ ಮಾಡೋದಿಲ್ಲ. ಅದೊಂದು ನಿಮ್ಮ ಕಡೆಯಿಂದ ನೀವು ಒಂದು ಪ್ರೀತಿ, ಒಂದು ಮಕ್ಕಳಿಗೆ ಹೇಗೆ ಪ್ರೀತಿ ತೋರಿಸ್ತಾರೆ ಒಂದು ಪಾಲಕರು, ಆ ರೀತಿ ಭಾವನೆ ನಮಗೆ ಬರ್ತದೆ ನೋಡಿದಾಗ. ಸೊ ಇದಕ್ಕೆ ಹೇಗೆ ಪ್ರಾರಂಭದ ದಿನಗಳಲ್ಲಿ ಅದಕ್ಕೆಲ್ಲ ಹೇಗೆ ನಿಮಗೆ ಅನುಕೂಲ ಹೇಗಿತ್ತು? ಅಂದರೆ ಇಲ್ಲಿ ಒಬ್ಬ ವ್ಯಕ್ತಿ ಬೆಳೆಯುವಾಗ ಅವನ ಬಾಲ್ಯದ ಆ ಒಂದು ಪರಿಸರ ಅವನನ್ನು ಆ ರೀತಿ ಬೆಳೆಯುವಂತೆ ಮಾಡ್ತದೆ. ಅಲ್ಲಿ ಅಂದರೆ ನನ್ನ ಅಜ್ಜಿಯವರು ದಿನ ಬೆಳಗಾದರೆ ತೋಟಕ್ಕೆ ಹೋಗೋದು, ನೀರು ಹಾಕೋದು, ಗೋಶಾಲೆಗೆ ಹೋಗೋದು, ಗೋವುಗಳಿಗೆ ಹುಲ್ಲು ಹಾಕೋದು, ನಂತರ ಬೇರೆ ಬೇರೆ ಅವರ ದೈನಂದಿನ ಚಟುವಟಿಕೆಗಳು ಅವೆಲ್ಲ ಈ ಪರಿಸರದ ಸಾಮರಸ್ಯದೊಡನೆ ಬೆರೆತುಕೊಂಡಿತ್ತು, ಪೂರಕವಾಗಿ. ಆಗ ಅವರು ತನ್ನ ಜೊತೆಗೆ ನನ್ನನ್ನು ಕರೆದುಕೊಂಡು ಹೋಗ್ತಾ ಇದ್ರು, ನಾನು ಕೂಡ ಅದರ ಒಳಗೆ ಭಾಗಿಯಾಗ್ತಾ ಇದ್ದೆ. ಹೀಗೆ ತನ್ನಿಂದ ತಾನೇ ಸಹಜವಾಗಿ ನನಗೆ ಇದು ಮೈಗೂಡಿ ಹೋಯಿತು. ನಿಜ. ಈಗ ನೋಡಿ, ತುಂಬ ಒಂದು ಉದಾಹರಣೆಗಾಗಿ ಮಕ್ಕಳಿಗೆ ಏನು ಹೇಳ್ತಾರೆ ಅಂದರೆ, ಈಗ ಚಿಕ್ಕ ಮಕ್ಕಳಿಗೆ ನಾವು ಬಾಯಲ್ಲಿ ಏನಾದರೂ ಹೇಳಿದರೆ ಅದರದ್ದು ಅವರು ಕಲಿಯೋದಕ್ಕಿಂತ ನಾವೇನು ಮಾಡ್ತೇವೆ ನಮ್ಮ ವಿಧಿವಿಧಾನಗಳು ನೋಡಿ ಕಲಿಯೋದು ಜಾಸ್ತಿ. ಸೊ ಅದೊಂದು ನಿಮಗೆ ಒಳ್ಳೆಯವಾದ ಒಂದು ಪರಿಣಾಮವನ್ನು ಬೀರ್ತು ಚಿಕ್ಕ ವಯಸ್ಸಿನಲ್ಲೇ. ಅದು ನಿಮಗೆ ಮುಂದೆ ಬಂದು ಆ ಸಸ್ಯಗಳ ಬಗ್ಗೆ ಪ್ರೀತಿ, ಕಾಳಜಿ, ಅದರ ಬಗ್ಗೆ ಕಲಿತುಕೊಳ್ಳುವಂಥ ಆಸೆಯನ್ನು ಹುಟ್ಟಿಸಿ ನಿಮಗೆ ಬೆಳವಣಿಗೆಗೆ ಸಹಾಯ ಮಾಡ್ತು ಅಂತ ಗೊತ್ತಾಯ್ತು. ಹೌದು. ಇದರ ಜೊತೆಯಲ್ಲಿ ಒಂದು ನಮ್ಮಲ್ಲಿಗೆ ಬರುವಂತಹ ಕೆಲಸಗಾರರು, ತೋಟದ ಕೆಲಸದವರು ಮತ್ತು ಯಾರೇ ಇರಲಿ, ಅವರೆಲ್ಲ ಈ ಗಿಡಮೂಲಿಕೆಗಳನ್ನು ಔಷಧವಾಗಿ ಬಳಸುವಂಥವರು. ಆಗ ಅನೇಕ ನಡೆದಂತಹ ಘಟನೆಗಳು ನನ್ನ ಕುತೂಹಲಕ್ಕೆ ಕಾರಣವಾಗಿತ್ತು. ನಮ್ಮಲ್ಲಿ ಒಂದು ಎಮ್ಮೆ ಕರ, ಅದಕ್ಕೆ ಹೊಕ್ಕಳು ಬಾವು ಬಂದಿತ್ತು. ನಮ್ಮಲ್ಲಿ ಒಬ್ಬ ಮುಕ್ರಿ, ವೆಂಕಟರಮಣ ಮುಕ್ರಿ ಅಂತಿದ್ದ, ಅವನು ಈ ಔಷಧಗಳ ಇದರಲ್ಲಿ ಭಾಳ ಪರಿಣತ. ತಕ್ಷಣ ಹೋಗಿ ನಮ್ಮ ಗೋಶಾಲೆಯ ಪಕ್ಕದಲ್ಲಿ, ಅದು ಮುಕ್ತ ಗೋಶಾಲೆ, ಹೊರಗಡೆ ಇರುವಂಥ ಬೇದೆ ಔಡದ ಸಸ್ಯಗಳ ಹಾಲಂತಂದು ಅದಕ್ಕೆ ಏನೇನೋ ಸೇರಿಸಿ ಅರೆದು ನಾನು ಕಣ್ಣೆದರೆ ನಮ್ಮನೆಯ ಅಂಗಳದಲ್ಲಿ ಕುಳಿತು ಅರೆದು, ಆಮೇಲೆ ಒಂದು ತೆಂಗಿನ ಕರಟದಲ್ಲಿ ಅದನ್ನು ಹಾಕಿ ತೆಗೆದುಕೊಂಡು ಹೋಗಿ ಅದರ ಹೊಕ್ಕಳಿಗೆ ಲೇಪಿಸಿದ. ಹೀಗೆ ಒಂದು 4-5 ದಿನ ಕಳೆದಿರ್ಬೋದು, ಅದಕ್ಕೆ ಏನೂ ಇಲ್ಲ, ಆರಾಮಾಗಿ. ಹೀಗೆ ಇದು ಒಂದು ಘಟನೆ. ಇನ್ನೊಂದು ಘಟನೆ ಅಂದರೆ, ಒಬ್ಬ ಮುಕ್ಕರಿ ನಮ್ಮದೇ ಕೆಲಸದ ಆಳುವೆ, ಅವನಿಗೆ ಎದೆಯಲ್ಲಿ ಬಾವು ಬಂದಿತ್ತು. ಅದಕ್ಕೂ ಕೂಡ ಅವನು ಈ ಔಡಲ ಹಾಲಿನಲ್ಲಿ, ಅಂದರೆ ಬೇಲಿ ಔಡಲ ಹಾಲಿನಲ್ಲಿ ಅದೇನೇನೋ ಸೇರಿಸಿ ಅರೆದು ದಿನಾಲೂ ಸಾಧಾರಣ 3 ಗಂಟೆ ವೇಳೆಗೆ ಮತ್ತು ಬೆಳಗಿನ ಹೊತ್ತು ಹಾಕಿ ಅದನ್ನು ಉಜ್ಜಿ, ಏನೇನೋ ಉಜ್ಜಿ ಅದಕ್ಕೆ ಲೇಪ ಹಾಕ್ತಾ ಇದ್ದ. ಹೀಗೆ ನೋಡ್ತಾ ನೋಡ್ತಾ ಒಂದು 4-5 ತಿಂಗಳಿನಲ್ಲಿ ಅದು ಪೂರ್ತಿಯಾಗಿ ಗುಣವಾಗಿತ್ತು. ಇದು 2 ಘಟನೆಗಳು ನಿಜ ನನಗೆ ಹಾಗೆ. ಅಂದರೆ ತುಂಬ ಆ ವಯಸ್ಸಿನಲ್ಲಿ ಇದು ಒಂಥರ ನಮಗೆ ಏನೋ ಒಂದು ಚಮತ್ಕಾರ ಆಯ್ತಲ್ಲ.
ಆದರೆ ಅದು ಚಮತ್ಕಾರ ಅಲ್ಲ, ಅದು ನಮಗೆ ಗೊತ್ತಾಗ್ತದೆ ಇದು ಏನೋ ಆಗಿದೆ ಹೌದು, ಆದರೆ ಇದು ಜಾದು ಅಲ್ಲ. ಅದ್ರ ಹಿಂದ್ಗಡೆ ಏನಿದೆ ಅಂತ ತಿಳ್ಕೊಳ್ಳೋ ಕುತೂಹಲ ಆ ವಯಸ್ಸಿನಲ್ಲೇ ಬಂದು ಅದರ ಬಗ್ಗೆ ನೀವು ಕಾರ್ಯತತ್ಪರರಾಗಿ ಅದನ್ನು ಕಲಿಯೋದಿರ್ಬೋದು, ನೋಡೋದಿರ್ಬೋದು, ಆ ರೀತಿ ಕುತೂಹಲ ಬೆಳೆದು ಅದರಿಂದ ನಿಮಗೆ ಈ ರೀತಿ ಪ್ರಾಕೃತಿಕವಾಗಿ ನೀವು ನೈಸರ್ಗಿಕವಾಗಿ ಏನೇನೋ ಸಿಗುತ್ತದೆ, ಗಿಡಮೂಲಿಕೆಗಳಿರ್ಬೋದು, ಸುತ್ತಮುತ್ತ ಇರುವ ಹಣ್ಣು ಹಂಪಲುಗಳಿರ್ಬೋದು, ಅದರಿಂದ ನೀವು ಯಾವ್ಯಾವ ರೀತಿ ಔಷಧಿಯನ್ನು ಹೇಗೆ ಮಾಡ್ಕೊಳ್ಬೋದು ಅನ್ನೋ ಒಂದು ಪ್ರೇರೇಪಣೆ ಆ ಒಂದು ವಯಸ್ಸಿನಲ್ಲೇ ಬಂತು ನಿಮಗೆ. ಅಂದರೆ ಇದು ನನ್ನ ಔಷಧಿ ಸಸ್ಯಗಳ ಮೇಲಿನ ಒಂದು ನಂಬಿಕೆ, ಭರವಸೆ, ಪ್ರೀತಿಗೆ ಕಾರಣವಾದರೆ, ಇನ್ನೊಂದು ಅಂದರೆ ನನ್ನ ಅಜ್ಜ ದೈವರಾತ್ರು ತಮ್ಮ ತೋಟದ ಅಲ್ಲಲ್ಲಿ ಪ್ರತಿಯೊಂದಕ್ಕೂ ಒಂದು ನಾಗಬನ ಇರಬಹುದು, ಅದಕ್ಕೆ ಕಟ್ಟೆಯನ್ನು ಕಟ್ಟಿಸಿ ಕಲ್ಲಿನಿಂದ ಕೆಂಪು ಕಲ್ಲಿನಲ್ಲಿ ಕಡಿದು ಚಂದವಾಗಿ ಕಟ್ಟೆ ಕಟ್ಟಿಸ್ತಾ ಇದ್ರು. ಆಮೇಲೆ ಉದ್ಯಾನವನವನ್ನು ನಿರ್ಮಿಸಿ ಅಲ್ಲೆಲ್ಲ ಕಟ್ಟೆಗಳು, ಕುಳಿತುಕೊಳ್ಳೋದಕ್ಕೆ, ಓಡಾಡುವುದಕ್ಕೆ ರಸ್ತೆಗಳು, ಹೀಗೆ ಎಲ್ಲ ಕಡೆಯಲ್ಲೂ ಒಂದು ಸುಂದರವಾದ ಉದ್ಯಾನವನ್ನು ನಿರ್ಮಾಣ ಮಾಡಿದ್ರು. ನಿಜ. ಆ ಒಂದು ಸಮಯದಲ್ಲಿ ಅಂದರೆ ಆ ಉದ್ಯಾನವನಕ್ಕೆ ಅವರು ಬಳಸುತ್ತಿದ್ದಂತಹ ಸಸ್ಯಗಳು ಬಿಳೆಯಕ್ಕ, ಗೊತ್ತಾಯ್ತು, ಆಮೇಲೆ ಉತ್ತರಣೆ, ಆಮೇಲೆ ನಂಜಿನ ಬಟ್ಟಲು, ಹೀಗೆ ಎಲ್ಲ ಔಷಧೀಯ ಸಸ್ಯಗಳೇ, ಔಷಧ ಸಸ್ಯಗಳನ್ನೇ ಬಳಸ್ತಾ ಇದ್ರು, ನಡೆಸ್ತಾ ಇದ್ರು ನೋಡಿ. ಹೀಗೆ ನಾನು ಇದನ್ನು ನನ್ನ ಚಿಕ್ಕಂದಿನಿಂದ ನೋಡ್ತಾ ಬಂದು ಅದು ನನಗೆ ನನ್ನ ಈ ಒಂದು ಮನಸ್ಸಿನಲ್ಲಿ ಗಾಢವಾಗಿ ಬೇರೂರಲು ಕಾರಣ ಆಯಿತು. ಅದೇ ಮುಂದಿನ ಈ ನನ್ನ ಒಂದು ಸಸ್ಯ ಸಂಜೀವಿನಿಗೆ ಒಂದು ನೋಡಿ, ಅದು ಎಷ್ಟು ಒಂದು ಶ್ರೇಷ್ಠವಾದ ಒಂದು ಪರಂಪರಾಗತವಾಗಿ ಅದು ಹೀಗೆ ಒಂದು ತಲೆಮಾರಿನಿಂದ ಮತ್ತೊಂದು ತಲೆಮಾರಿಗೆ ಪಾಸ್ ಆನ್ ಆಗಿ ಅದರಿಂದ ಹಲವಾರು ಈಗ ಜನರಿಗೆ, ಸಮಾಜಕ್ಕೆ ಅದರಿಂದ ಅನುಕೂಲ ಆಗ್ತದೆ. ಯಾಕೆಂದರೆ ಹಲವಾರು ರೋಗಿಗಳು ಇಲ್ಲಿ ಬಂದು ಚಿಕಿತ್ಸೆ ಪಡೆದು ಎಂಥದೇ ಕ್ಲಿಷ್ಟಕರವಾದ ಸಮಸ್ಯೆ ಇದ್ದರೂ ಅದರಿಂದ ಪ್ರಾಣಾಪಾಯದಿಂದ ಪಾರಾಗ್ತಾ ಇದ್ದಾರೆ. ಅವರಿಗೆ ಜೀವ ರಕ್ಷಕನಾಗಿ ಒಂದು ಸಸ್ಯ ಸಂಜೀವಿನಿಯ ಏನು ಆರೋಗ್ಯ ಕವಚ ಅಂತ ಹೇಳ್ಬೋದು, ಆರೋಗ್ಯ ರಕ್ಷೆ ಸಿಗ್ತಾ ಇದೆ. ಸೊ ಅದಕ್ಕೆಲ್ಲ ನಮ್ಮ ಹಿರಿಯರ ಆಶೀರ್ವಾದ ಇದೆ, ನಿಮ್ಮ ಶ್ರಮ ಇದೆ. ಹಾಗಾಗಿ ಈ ಒಂದು ಸರಣಿಯನ್ನು ಇದೇ ರೀತಿ ನಾವು ಮುಂದುವರಿಸೋಣ. ಇನ್ನೂ ಕೆಲವೊಂದು ಪ್ರಶ್ನೆಗಳೊಂದಿಗೆ ನಾನು ನಿಮ್ಮ ಮುಂದೆ ಮತ್ತೆ ಬರ್ತೇನೆ. ವೀಕ್ಷಕರೇ, ನೀವು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಹೋದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಆತ್ಮೀಯರಲ್ಲಿ ಶೇರ್ ಮಾಡಿಕೊಳ್ಳಿ. ಧನ್ಯವಾದಗಳು. ನಮಸ್ಕಾರ.